ನಮಸ್ಕಾರ ಅಭಿಮಾನಿಗಳೇ. IPL 2026 ಆರಂಭಕ್ಕೂ ಮುನ್ನವೇ ಡಿಫೆಂಡಿಂಗ್ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮುಸಾ ಆಘಾತ ಎದುರಾಗಿದೆ. ಕಳೆದ ಸೀಸನ್ನಲ್ಲಿ ಕಪ್ ಗೆಲ್ಲಲು ಪ್ರಮುಖ ಕಾರಣರಾಗಿದ್ದ ಸ್ಟಾರ್ ಬೌಲರ್ ಯಶ್ ದಯಾಳ್ ಈ ಬಾರಿಯ IPLನಿಂದ ಸಂಪೂರ್ಣವಾಗಿ ಹೊರಬಿದ್ದಿದ್ದಾರೆ. ಯಾಕೆ ಈ ನಿರ್ಧಾರ? ಇದರ ಹಿಂದೆ ಇರೋ ಕಹಿ ಸತ್ಯ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ಕಳೆದ ಕೆಲವು ದಿನಗಳಿಂದ RCB ಅಭಿಮಾನಿಗಳಲ್ಲಿ ಒಂದು ಆತಂಕವಿತ್ತು. RCBಯ ಟ್ರೈನಿಂಗ್ ಕ್ಯಾಂಪ್ನಲ್ಲೂ ಯಶ್ ದಯಾಳ್ ಇರಲಿಲ್ಲ, ಅತ್ತ ಹೊಸ ಪೋಸ್ಟರ್ಗಳಲ್ಲೂ ಅವರು ಕಾಣಿಸಿಕೊಂಡಿರಲಿಲ್ಲ. ಈಗ ಈ ಎಲ್ಲಾ ಅನುಮಾನಗಳಿಗೆ RCB ಕ್ರಿಕೆಟ್ ನಿರ್ದೇಶಕ ಮೋ ಬೊಬಾಟ್ ಉತ್ತರ ಕೊಟ್ಟಿದ್ದಾರೆ. ಯಶ್ ದಯಾಳ್ ಈ ಸೀಸನ್ ಆಡುತ್ತಿಲ್ಲ ಅನ್ನೋದು ಈಗ ಅಧಿಕೃತವಾಗಿದೆ. ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೋ ಬೊಬಾಟ್, ಯಶ್ ಸದ್ಯ ವೈಯಕ್ತಿಕ ಸಂಕಷ್ಟದಲ್ಲಿದ್ದಾರೆ. ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಅವರಿಗೆ ಬೆಂಬಲ ನೀಡಿದ್ದೇವೆ. ಅವರನ್ನು ತಂಡದಲ್ಲಿ ಉಳಿಸಿಕೊಳ್ಳಲು ನಾವು ಇಷ್ಟಪಟ್ಟಿದ್ದೆವು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ತಂಡ ಸೇರಿಕೊಳ್ಳುವುದು ಅವರ ಹಿತದೃಷ್ಟಿಯಿಂದ ಹಾಗೂ ಫ್ರಾಂಚೈಸಿ ಹಿತದೃಷ್ಟಿಯಿಂದ ಸರಿಯಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಮತ್ತೊಂದು ಆಘಾತಕಾರಿ ವಿಷಯ ಅಂದ್ರೆ ಯಶ್ ದಯಾಳ್ ಅವರ ಸುಳಿವೆ ಯಾರಿಗೂ ಸಿಗುತ್ತಿಲ್ಲ. UP ಕ್ರಿಕೆಟ್ ಅಸೋಸಿಯೇಷನ್ UPCA ಅಧಿಕಾರಿಗಳ ಪ್ರಕಾರ ಯಶ್ ತಮ್ಮ ಫೋನ್ ನಂಬರ್ ಬದಲಾಯಿಸಿದ್ದಾರೆ. ಅವರ ಬಾಲ್ಯದ ಕೋಚ್ಗೂ ಅವರು ಎಲ್ಲಿದ್ದಾರೆ ಎಂದು ತಿಳಿದಿಲ್ಲವಂತೆ. ಕಳೆದ ಸೆಪ್ಟೆಂಬರ್ನಿಂದ BCCI ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಯಾಕಿಷ್ಟು ರಹಸ್ಯ? ಮೂಲಗಳ ಪ್ರಕಾರ ಯಶ್ ದಯಾಳ್ ಗಂಭೀರ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜುಲೈ 2025ರಲ್ಲಿ ಮದುವೆಯ ಆಮಿಷವೊಡ್ಡಿ ವಂಚಿಸಿದ ಆರೋಪ ಕೇಳಿಬಂದಿತ್ತು. ಇದಾದ ನಂತರ ಜೈಪುರದಲ್ಲಿ ಇವರ ಮೇಲೆ POCSO ಕಾಯ್ದೆಯಡಿ ಗಂಭೀರ ಕೇಸ್ ದಾಖಲಾಗಿದೆ ಎನ್ನಲಾಗುತ್ತಿದೆ. ಈ ಪ್ರಕರಣದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ನಿರಾಕರಿಸಲಾಗಿದೆ ಎಂಬ ಮಾಹಿತಿ ಇದೆ. ಇದೇ ಕಾರಣಕ್ಕೆ ಅವರು ಕ್ರಿಕೆಟ್ನಿಂದ ದೂರ ಉಳಿಯುವಂತಾಗಿದೆ. RCB ಪಾಲಿಗೆ ಇದು ತುಂಬಲಾರದ ನಷ್ಟ. 2024ರಿಂದ 15 ವಿಕೆಟ್ ಪಡೆದು ಪ್ಲೇ ಆಫ್ ತಲುಪಲು ನೆರವಾಗಿದ್ದರು. 2025 RCB ಮೊದಲ ಬಾರಿ ಚಾಂಪಿಯನ್ ಆಗುವಲ್ಲಿ ಯಶ್ ಅವರ ಡೆತ್ ಓವರ್ ಬೌಲಿಂಗ್ ಪ್ರಮುಖ ಪಾತ್ರ ವಹಿಸಿತ್ತು. ರಿಂಕು ಸಿಂಗ್ ಅವರಿಂದ 5 ಸಿಕ್ಸರ್ ಚರ್ಚಿಸಿಕೊಂಡ ನಂತರವೂ RCB ಇವರ ಮೇಲೆ ನಂಬಿಕೆ ಇಟ್ಟು ಬೆಳೆಸಿತ್ತು. ಆದರೆ ಈಗ ಈ ಗಂಭೀರ ಆರೋಪಗಳು ಅವರ ವೃತ್ತಿಜೀವನಕ್ಕೆ ದೊಡ್ಡ ಪೆಟ್ಟು ನೀಡಿವೆ. ಯಶ್ ದಯಾಳ್ ಅವರ ಈ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? RCB ಅವರ ಬದಲಿಗೆ ಯಾವ ಬೌಲರನ್ನು ತಂಡಕ್ಕೆ ಸೇರಿಸಿಕೊಳ್ಳಬೇಕು? ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ. ಈ ಸಲವೂ ಕಪ್ ನಮ್ಮದೇ.